ದಯಾನಂದ ಸೊಕ್ಕಿನ ಮಗನೇ, ನನ್ನಿಂದ ಕೊಲೆ ಮಾಡಿಸಿ ಆ ಕೊಲೆ ಅಪರಾಧವನ್ನು ಸತ್ಯವಂತನ ಮೇಲೆ ಹೊರಿಸಿ ಜೈಲಿಗೆ ಕಳಿಸಿದೆಯಲ್ಲ ಮಗನೇ. ನಿನಗೂ ಕೂಡ ಜೈಲಿಗೆ ಕಳಿಸುವ ಕಾಲ ಬಹಳ ದೂರ ಉಳಿದಿಲ್ಲ. ನಿನ್ನ ತಂಗಿ ಸಂಗೀತ ಹೆಸರಿಗೆ ತಕ್ಕ ಹಾಗೆ ಸುಂದರಿಯೂ ಹೌದು. ಏನವಳ ಕಂಠ, ಅವ ಕೋಗಿಲೆ ಧ್ವನಿಯನ್ನು ಮೀರಿಸುವಂತೆ ಅವಳ ಕಂಠ. ಹೇಗಾದರೂ ಮಾಡಿ ಅವಳ ಹಾಡ್ತಾ ಇದ್ರೆ ಅವಳನ್ನು ಹಾಗೆ ಅಪ್ಪಿ ಆನಂದಿಸಬೇಕನಿಸುತ್ತದೆ. ದಯಾನಂದ, ಹೇಗಾದರೂ ಮಾಡಿ ನಿನ್ನ ತಂಗಿಯನ್ನು ಮದುವೆ ಆಗುತ್ತೇನೆಂದು ಹೇಳಿ ಅವಳನ್ನು ಒಪ್ಪಿಸಿ ನಿನ್ನೆಲ್ಲ ಆಸ್ತಿಯನ್ನು ಎತ್ತಿ ಹಾಕಿಕೊಳ್ಳದಿದ್ದರೆ ನಾನು ರವಿರಾಜನೇ ಅಲ್ಲ. ನಿನ್ನ ತಂಗಿ ತಾನಾಗಿಯೇ ತಾನು ಬಂದು ನನಗೆ ಒಪ್ಪಿದರೆ ಈ ರವಿರಾಜ ರಸಿಕರ ರಾಜ, ಇಲ್ಲದಿದ್ದರೆ ರಾಕ್ಷಸ ರಾಜ್ಯ. ಬಾಸ್ ಈ ಕಡೆ. ರುದ್ರ, ನೀನು ಈ ಕಡೆ ಹೊರಟಿದ್ದೀಯಾ? ಇಲ್ಲ ಬಾಸ್, ನನಗೆ ದಯಾನಂದ್ ಸರ್ ಬರ್ಲಿಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ನಾನು ಈಗ ಅವರ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಕೂಡ ಅವರ ಮನೆಗೆ ಹೋಗ್ತಿದ್ದೇನೆ. ರುದ್ರ, ಬಾ ಇಲ್ಲಿ. ಒಂದು ಮುಖ್ಯವಾದ ವಿಷಯವನ್ನು ಹೇಳುತ್ತೇನೆ. ಆ ದಯಾನಂದನ ಶೇಡನ್ನು ನಾವು ತೀರಿಸಿಕೊಳ್ಳಲೇಬೇಕು. ಹೇಳಿ ಬಾಸ್, ನಾನಿರುವುದೇ ನಿಮಗಾಗಿ. ನೀವು ಹೇಳಿದ ಕೆಲಸ ನಾನು ಎಂದೂ ಬಿಡುವುದಿಲ್ಲ. ಅದಕ್ಕಾಗಿ ನಾವಿಬ್ಬರು ಒಂದಾಗಿ ಸಂಚು ಹಾಕಿ ಹೊಂಚು ಹೊಡೆದು ಆ ದಯಾನಂದನ ಮುಗಿಸುವುದೇ ನಮ್ಮ ಕೆಲಸ.